ಈ SIT ಅವರು ಚಿನ್ನಯ್ಯನನ್ನ ಅವ್ರ ಜೊತೆ ಇಟ್ಕೋತೀವಿ ಇದ್ದಿದ್ರಂತೆ. ಪಾಪ ಚಿನ್ನಯ್ಯನೇ ಹೇಳಿದ್ನಂತೆ, ಸಾರ್ ನಾನು ತಿಮ್ರೋಡಿ ಮನೆಯಲ್ಲೇ ಇರ್ತೀನಿ, ಈ ಮಟ್ಟಣ್ಣನ ರಕ್ಷಣೆ ಇದ್ರೆ ನಾನು ಸೇಫು ಅಂತ ಹೇಳ್ಬಿಟ್ನಂತೆ. ಇವನು ದೊಡ್ಡ ಪಂಟ್ರು ನೋಡಿ, SIT ಅವ್ರು ಕೊಡೋಕ್ಕಾಗದೇ ಇರುವಂಥ ಸೆಕ್ಯೂರಿಟಿನ ಇವ್ನು ಕೊಟ್ಬಿಡ್ತಾನೆ. ಅವತ್ತು ಮೀಡಿಯಾದವ್ರು ಬಂದು ಕೇಳಿದ್ರೆ ನಾನು ಭೀಮನ್ ಜೊತೆ ಮಾತಾಡೇ ಇಲ್ಲ, ಮೀಟೂ ಮಾಡಿಲ್ಲ ಅಂದೆಲ್ಲೋ ಮಟ್ಟಣ್ಣ, ಅದು ಇನ್ನೆಷ್ಟು ನಾಲ್ಗೆ ಇದಾವೋ ಮರಯ ನಿನಗೆ. ಆಮೇಲೆ ಈ ಚಿನ್ನಯ್ಯನನ್ನ ತಿಮ್ರೋಡಿ ಮನೆಯಲ್ಲಿ ಹೊಟ್ಟೆ ತುಂಬ ಊಟ ಕೊಡ್ಕೊಂಡು ಚೆನ್ನಾಗಿ ನೋಡ್ಕೋತಿದ್ರಂತೆ. ಈ ಗುಂಡಿ ಹೊಡೆಯೋ ಪ್ರೋಸೆಸ್ಸಲ್ಲಿ ಇದ್ದಾಗ ಈ ಚಿನ್ನಯ್ಯನನ್ನ ಯಾರೋ ಎದುರಿಸ್ಬಿಟ್ರಂತೆ. ಅದಕ್ಕೆ ಅವನು ಭಯ ಬಿದ್ದು ಎಲ್ಲ ತಪ್ಪು ಜಾಗ ತೋರಿಸ್ಬಿಟ್ನಂತೆ. ಇಲ್ಲ ಅಂದಿದ್ರೆ ಎಲ್ಲ ಸರಿಯಾಗಿ ತೋರಿಸ್ಬಿಟ್ಟು ಎಲ್ಲ ಕರೆಕ್ಟಾಗಿ ಹೋಗ್ಬಿಡ್ತಿತ್ತಂತೆ. ಯಾಕೆಂದ್ರೆ 2 ವರ್ಷದಿಂದ ಬಂದು ಕೇಳ್ತಿದ್ದಂತೆ ಅವನ್ನ, ಸರ್ ನನ್ನ ಪೊಲೀಸರ ಹತ್ರ ಕರ್ಕೊಂಡೋಗಿ ಸರ್, ನಾನು ಎಲ್ಲ ಸತಿ ಹೇಳಬೇಕು, ನನ್ನ ತಲೆ ಭಾರ ಆಗ್ಬಿಟ್ಟಿದೆ ಸರ್, ಅದು ಬೇಡ್ಕೋತಿದ್ದಂತೆ. ಅದೆಂತ ಬಂಡು ಜನ್ಮ ಗುರು ನಿಮ್ದು. ಅವಾಗ ಮೀಡಿಯಾದವ್ರು ಕೇಳಿದ್ರೆ ಭೀಮ ಗೊತ್ತೇ ಇಲ್ಲ ಅಂದ್ರಿ, ಅವನು ನಮ್ಮ ಸಂಪರ್ಕದಲ್ಲಿ ಇಲ್ವೇ ಇಲ್ಲ ಅಂದ್ರಿ, ಅವನನ್ನ ಭೇಟಿನೇ ಮಾಡಿಲ್ಲ ಅಂದ್ರಿ, ಇವಾಗ 2 ವರ್ಷಗಳಿಂದ ಸಂಪರ್ಕದಲ್ಲಿ ಇದ್ದ ಅಂತ ಬೋಳ್ತಾ ಇದೆಯಾ.